ನಿಮ್ಮನ್ನ ನೋಡಿದ ತಕ್ಷಣ ನನ್ನ ಹಾರ್ಟ್ ಬಿಟ್ಟೆ ನಿಂತೋಗ್ಬಿಟ್ಟಿದೆ ಅದಕ್ಕೆ. ನನ್ನ ಹಾರ್ಟ್ ಅಲ್ಲೇ ಮನೆ ಕಟ್ಟಿದ್ದೀರಾ? ಬಂಗಾರಿ ಯಾರೇ ನೀ ಬುಲ್ಬುಲ್ ಪ್ರೀತಿಯೊಂದು ತಣ್ಣೀರು ಜಾಸ್ತಿ ಆದ್ರೆ ಬಿಸಿ ನೀರು. ಬಟ್ ನನ್ನ ಹತ್ರನೂ ಬುರ್ಕುದ್ಲ ಇದೆ. ಎಲ್ಲಿದೆ? ಅದು ಹೈಡ್ ಆಗಿದೆ. ಅದು ಹೈಡ್ ಆಗಿರ್ಲಿ. ಬರ್ತಾ ಇದ್ದಾಳೆ ಯಾವ ತರ ಫ್ಯಾಂಕ್ ವರ್ಕೌಟ್ ಆಗುತ್ತೆ ಅಂತ. ಓಕೆನಾ? ಒಂದ್ ನಿಮಿಷ ಆಕ್ಚುಲಿ ನಾನು ಇದೇ ರೋಡಲ್ಲಿ ನಿಮ್ನ ತುಂಬಾ ಸರಿ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ವಾಪಸ್ ತಿರ್ಗಿ ನೋಡ್ತಾ ಇಲ್ಲ. ನೀವು ಯಾರು ನನಗೆ ಗೊತ್ತೇ ಇಲ್ಲ. और अभी तो रुको, क्लाइमैक्स अभी बाकी. ಆಕ್ಚುಲಿ ನಾನ್ ಯಾರು ಅಂತ ನಿಮಗ್ ಗೊತ್ತಿಲ್ಲ, ನೀವ್ ಯಾರು ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಡೈಲಿ ಫಾಲೋ ಮಾಡ್ತೀನಲ್ವಾ. ಫಾಲೋ ಮಾಡ್ತಿದ್ದೀನಿ ಅಂತಂದ್ರೆ ಆಕ್ಚುಲಿ ನಾನು ಲವ್ ಆಗ್ಬಿಟ್ಟಿದೆ ನಿಮ್ ಮೇಲೆ. Who stopped you? ಅದನ್ನೇ ನಾನು ಹೇಳ್ಬೇಕು. ತುಂಬಾ ಸರಿ ನಿಮ್ ಹಿಂದೆ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀನಿ, ಬಟ್ ನೀವು ನಿಲ್ತಾನೆ ಹೋಗ್ತಾನೆ ಇದ್ರಿ. ನಿಮ್ ಬಾಡಿ ಪವರ್ ಬ್ಯಾಂಕಾ? ಯಾಕಂದ್ರೆ ನನ್ನ ಬಾಡಿ ಫುಲ್ ಓಕೆ. ನಿಮ್ ಕಣ್ಣು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಏನ್ ಮಾಡ್ಕೊಂಡಿದ್ದೀರಾ? ನಾನು ಮಾಡೆಲಿಂಗ್ ಮಾಡ್ತಾ ಇದ್ದೀನಿ. ನೀವು? ಮಾಡ್ಲಿಂಗ? ಹೌದು. ನನ್ನ ಹಾರ್ಟ್ ಅಲ್ಲೇ ಮನೆ ಕಟ್ಟಿದ್ದೀರಾ? ಬಂಗಾರಿ ಯಾರೇ ನೀ ಬುಲ್ಬುಲ್ ಸಿಂಗಾರಿ ಯಾರೇ ನೀ ಬುಲ್ಬುಲ್. ಏನಪ್ಪ ಅಂತಂದ್ರೆ ನಾನು ತುಂಬಾ ಸರಿ ಅಬ್ಸರ್ವ್ ಮಾಡಿದ್ದೆ. ಪ್ರಪೋಸ್ ಮಾಡ್ಬಿಡ ಇವತ್ತು ಹೇಳ್ತಾ ಇದ್ದೀನಿ, ಐ ಲವ್ ಯು ಅಂತ. ಪ್ರೀತಿಯೊಂದು ತಣ್ಣೀರು ಜಾಸ್ತಿ ಆದ್ರೆ ಬಿಸಿ ನೀರು ಕುಡಿದು ನೋಡ್ಲಾ ಸ್ನಾನ ಮಾಡ್ಲಾ ಯಾರ ನೋಡಿದ ತಕ್ಷಣ ಹೆಂಗೆ ನಿಮ್ಗೆ ಒಬ್ಬರ ಬಗ್ಗೆ ಇಷ್ಟ ಆಗ್ಬಿಡುತ್ತೆ? ಅವ್ರ ಬಗ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾದ್ರು ಗೊತ್ತಿರ್ಬೇಕು. ಬಟ್ ಈಗ ತಾಜ್ ಮಹಲ್ಗೆ ಹೋದ್ರೆ ನೋಡಿದ ತಕ್ಷಣ ತಾಜ್ ಮಹಲ್ ಇಷ್ಟ ಆಗೋಗ್ಬಿಡುತ್ತಲ್ವಾ. ಅದೇ ತರ ನೀವು ಆಕ್ಚುಲಿ ನಂಗೀಗ ತಾಜ್ ಮಹಲ್ ತರ ನಿಮ್ಮನ್ನ ನೋಡಿದ್ಮೇಲೆ ನಂಗೆ ಇಷ್ಟ ಆಗೋಗ್ಬಿಟ್ಟಿದೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಸರಿ, ಏನ್ ಮಾಡ್ತೀರಾ ನನಗೋಸ್ಕರ? ಹೇಳಿ ಏನ್ ಮಾಡ್ಬೇಕು ಅಂತ. ಡ್ಯಾನ್ಸ್ ಮಾಡ ನನ್ನ ಇಂಪ್ರೆಸ್ ಮಾಡಕ್ಕೆ ಏನ್ ಮಾಡ್ತೀರಾ? ಇಂಪ್ರೆಸ್ ಮಾಡಕ್ಕೆ ಏನ್ ಮಾಡ್ತೀರಾ ಅಂತನಾ? ಓಕೆ, ನಿಮ್ಗೆ ಇಂಪ್ರೆಸ್ ಮಾಡಿದ್ರೆ ನೀವು ಒಪ್ಕೊಳ್ತೀರಾ? ಟ್ರೈ ಮಾಡ್ತೀನಿ. ಐ ವಿಲ್ ಟ್ರೈ. ಓಕೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ನಾನು ಒಂದ್ ನಿಮಿಷ ನಿಮ್ ಫೋನ್ ಕೊಡಿ, ಆಂಬುಲೆನ್ಸ್ಗೆ ಫೋನ್ ಮಾಡಿ ಬರ್ತೀನಿ. ಏನಕ್ಕೆ? ನಿಮ್ಮನ್ನ ನೋಡಿದ ತಕ್ಷಣ ನನ್ನ ಹಾರ್ಟ್ ಬಿಟ್ಟೆ ನಿಂತೋಗ್ಬಿಟ್ಟಿದೆ ಅದಕ್ಕೆ. ನಂಗೇನು ಇಂಪ್ರೆಸ್ ಅನ್ಸಿಲ್ಲ, ಬಿಕಾಸ್ ನನ್ಗೆ ಈ ತರ ಎಲ್ಲ ಹೇಳ್ತಾರೆ ತುಂಬಾ ಕಾಮನ್ ಅನ್ಸುತ್ತೆ. ಬರೀ ಡೌಗಳು ನಿಂದು. ಹೌದು. ಏನ್ ನಿಮ್ದು ಕೂದಲ ಈ ತರ ಇದೆ? ಈ ತರ ಇದೆ ಅಂದ್ರೆ ಯಾವ ತರ ಇದೆ? ಒಂಥರ ನೂಡ್ರೆಸ್ ತರ. ಯಾಕೆ ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದೆ. ಅದಕ್ಕೆ ತಾನೇ ನೀನು ನನ್ನ ನೋಡಿ ಇಂಪ್ರೆಸ್ ಆಗಿರೋದು. ಬಟ್ ನನ್ನ ಹತ್ರನೂ ಬುರ್ಕುದ್ಲ ಇದೆ. ಎಲ್ಲಿದೆ? ಅದು ಹೈಡ್ ಆಗಿದೆ. ಅದು ಹೈಡ್ ಆಗಿರ್ಲಿ. ಬೇಕರಲ್ಲಿ ಸಿಗುತ್ತೆ ಬಣ್ಣು. ತುಂಬಾ ಚೆನ್ನಾಗಿದೆ ನಿಮ್ಮ ಕಣ್ಣು. ಹುಡುಗಿ ಯಾಕೆ ಹಿಂಗಾಡ್ತಿ ಮಾತಲ್ಲೇ ಮಳ್ಳ ಮಾಡ್ತಿ ವರ್ಷಾತು ಹಿಂಗಾಡ್ತಿ ಸಿಗವಲ್ಲಿ ಕೈಗೆ. ನಿಮ್ ಫೋಟೋನ ಡಿಪಿ ಇಟ್ಕೊಂಡಿದ್ದೀನಿ. ಡೀಪ್ ಆಗಿ ಲವ್ ಮಾಡ್ತಿದ್ದಿಲ್ಲ ನಾನು ಅದಕ್ಕೆ. ಚೆನ್ನಾಗಿದೆ. ನೆಕ್ಸ್ಟ್ ಏನಾದ್ರು ಹೇಳಿ ಇಂಪ್ರೆಸ್ ಮಾಡಿ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಆಕ್ಚುಲಿ ನನ್ನ ಹಾರ್ಟ್ಗೆ ಹೌಸ್ಫುಲ್ ಅಂತ ಬೋರ್ಡ್ ಹಾಕಿದ್ದೀನಿ. ಯಾಕೆ? ಯಾಕಂದ್ರೆ ನಿಮ್ಮನ್ ಬಿಟ್ರೆ ಬೇರೆ ಯಾರಿಗೂ ಆ ಜಾಗ ಇಲ್ಲ ಅಂತ. ಹಾಟಲ್ಲಿರೋ ಹಾರ್ಮೋನಿಯಂ ಟ್ಯೂನು ಹಾಕಿದೆ ರೂಬಾರು ರೂಬಾರು. ಹೇಗ್ ನಿಮ್ಗೆ ಸಡನ್ ಆಗಿ ಲವ್ ಆಗುತ್ತೆ? ಬಟ್ ಏನೋ ಗೊತ್ತಿಲ್ಲ, ನೋಡಿದ್ಮೇಲೆ ಲವ್ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಕೋಇನ್ಸಿಡೆನ್ಸ್ ಏನೇನೇನೇನೋ ಅಂತ ಹೇಳ್ಕೋಬಹುದು. ಮತ್ತೆ ಏನ್ ಪ್ಲಾನ್? ಫ್ಯೂಚರ್ ಪ್ಲಾನ್ ಏನು ಅಂತಂದ್ರೆ ಈಗ ಇಬ್ರು ಮಧ್ಯೆ ಆಗಿ ಒಂದ್ ಡಜನ್ ಕಡಿಮೆ ಆಗುತ್ತಲ್ವಾ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ನಿಮ್ಗೆ ಓಕೆ ಅಂತಂದ್ರೆ 2 ಡಜನ್ ಆದ್ರೂ ಓಕೆ. ಎಷ್ಟಕ್ಕಿದ್ದೀರಾ ಆಸ್ತಿ? ಏನು ಇಲ್ಲ ಅಂದ್ರೆ ನಾನೇನಕ್ಕೆ ಮದ್ವೆ ಆಗ್ಬೇಕು? ಆಕ್ಚುಲಿ ನಿಮ್ಮ ಚೆನ್ನಾಗಿ ಅಲ್ಲ ರೀ, 1 ಡಜನ್ ಮಕ್ಳು ನೋಡ್ಕೊಳ್ಳೋ ಕೆಪಾಸಿಟಿ ಇದೆ. ಫಸ್ಟ್ ಹೇಳಿ, ಆಮೇಲೆ ನಾನು ನೋಡ್ಕೊಳ್ಳಿ ಅಂತ.
ಮನ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಮನ್ಸಿದ್ರಲ್ಲ ಕಾಸಿದ್ರೆ ಏನು ಮಾಡಕ್ಕಾಗಲ್ಲ, ಮನ್ಸ್ ಫಸ್ಟ್ ಇರ್ಬೇಕಲ್ವಾ. ಬಟ್ ನಂಗೆ ಮನ್ಸು ಬೇಡ ಅಲ್ಲ. ಮತ್ತೆ ನಿಮಗೆ ನನ್ನ 12 ಮಕ್ಳು ನೋಡ್ಕೊಳ್ಳೋ ಯೋಗ್ಯತೆ ಇದೆ ಅಂತ ಹೇಳಿದ್ರೆ ಇಟ್ಸ್ ಎನಫ್. ನೀವು ನನ್ನ ನೋಡ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ನಿಮ್ ಹುಡುಕೊಂಡು ರೋಡ್ ಎಲ್ಲ ಅಳಿತಾ ಇದ್ದೀನಿ. ಲವ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಪ್ಲೀಸ್. ನಿಮಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡೋಷ್ಟು ಕೆಪಾಸಿಟಿ ಇದೆಯಾ? ಓಕೆ ಬನ್ನಿ ಹೋಗೋಣ. ಹೌದಾ, ಸರಿ ಆಯ್ತು, ಕರ್ಕೊಂಡು ಹೋಗ್ತೀನಿ ಬನ್ನಿ. ಬಂಗಾಳಿ ತಂಪಲ್ಲೂ ಇವಳ ನೆನಪೆ ಸುಡುತ್ತಿದೆ ಬಂಗಾಳಿ ಅನ್ನೋ. ರೀ ನಾನು ಇಂಪ್ರೆಸ್ ಆಗಿಲ್ಲ ರೀ. ಇಂಪ್ರೆಸ್ ಆಗಿಲ್ವಾ? ಇಲ್ಲ. ಓಕೆ ನಿಮ್ಗೋಸ್ಕರ ಏನೇನ್ ಮಾಡೋಣ ಹೇಳಿ. ಬಿಲ್ಡಿಂಗ್ ಮೇಲೆ ಜಂಪ್ ಮಾಡ್ಬಿಡ್ಲಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡಿ ಟ್ರೈ ಮಾಡಿ. ಮಾಡ್ತೀರಾ? ಮಾಡೋಣ. ಮಾಡಿ. ಆಮೇಲೆ ಒಪ್ಕೊಳ್ತೀರಾ? ಆಮೇಲೆ ನನ್ನ ಬಾಡಿನ ಹೋಗ್ಬಿಡ್ತಲ್ಲ ರೀ. ಅದೇ ಚಟ್ನಿ ಆಗಿರುತ್ತೆ, ಅವಾಗ ಬೇಡ ಅಂತ ಮತ್ತೆ ರಿಜೆಕ್ಟ್ ಮಾಡ್ತೀನಿ. ಮತ್ತೆ ರಿಜೆಕ್ಟ್ ಮಾಡ್ತೀರಾ? ಮನ್ಸ್ ಅರ್ಥ ಮಾಡ್ಕೊಳ್ಳೋರೆ ಸಿಗಲ್ಲ ಅನ್ಸುತ್ತೆ. ನಿಮ್ಗೆ ಬೇರೆಯವ್ರು ಸಿಕ್ಕಿಲ್ಲ ಪ್ರಪೋಸ್ ಮಾಡಕ್ಕೆ? ಆಕ್ಚುಲಿ ನಾನು ಅಂತ ಹುಡುಗ ಅಲ್ಲ, ತುಂಬಾ ಒಳ್ಳೆ ಹುಡುಗ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ತುಂಬಾ ಒಳ್ಳೆ ಹುಡುಗ. ಫಸ್ಟ್ ನೀವು ನನ್ನ ಕೇಳ್ಬೇಕು, ನಿಮಗೆ ಬಾಯ್ ಫ್ರೆಂಡ್ ಇಲ್ಲ ಅಂತ. ಏನೂ ಗೊತ್ತಿಲ್ಲ, ನೀವು ಹೆಂಗೆ ಪ್ರಪೋಸ್ ಮಾಡ್ತೀರಾ? ಆಕ್ಚುಲಿ ನಿಮ್ ಬಾಯ್ ಫ್ರೆಂಡ್ ಇದ್ರು ಕೂಡ ಪರವಾಗಿಲ್ಲ ನನಗೆ. ಹೌದಾ? ಅವ್ರು ಆಮೇಲೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಂದ್ರೆ ಅದು ಹಂಗೆ. ನೀವು ಒಪ್ಕೊಳ್ಳಿ ಸಾಕು, ಆಮೇಲೆ ಅದು ನೋಡ್ಕೊಂಡು ಮಾಡ್ತಾರೆ. ಓಕೆನಾ? ಅದೆಲ್ಲ ಆಗಲ್ಲ. ಹೇಳಿ ನೀವು ಓಕೆ ಅಂತ ಹೇಳಿದ ಆಮೇಲೆಲ್ಲ ಬೇರೆ ನೋಡೋಣ. ಓಕೆನಾ? ಓಕೆ ಅಂತನಾ? ನಾನ್ ಏನು ಓಕೆ ಅಂತ ಹೇಳ್ಬೇಕು? ನನಗೆ ನಿಮ್ ಬಗ್ಗೆ ಏನೂ ಗೊತ್ತಿಲ್ಲ, ನಿಮ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ, ನಿಮ್ ಪೇರೆಂಟ್ಸ್ ಗೊತ್ತಿಲ್ಲ. ನಿಮ್ ಮನೆ ಕರ್ಕೊಂಡೋಗಿ ನಿಮ್ ಪೇರೆಂಟ್ಸ್ ಇಂಟ್ರೊಡ್ಯೂಸ್ ಮಾಡಿಸ್ತೀರಾ, ಸೊ ನಾನು ಅದು ಒಪ್ಕೊಳ್ಬಹುದು. ಇನ್ನು ಏನೋ ಬೇಕಣ. ಅದು ಆಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ಬೋದು. ಮತ್ತೆ ಫಸ್ಟಿಗೆ ಏನು? ಫಸ್ಟಿಗೆ ನಮ್ ಲವ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ. ನಿಮ್ ಲವ್ ಅಕ್ಸೆಪ್ಟ್ ಮಾಡ್ಬೇಕಂದ್ರೆ ಪೇರೆಂಟ್ಸ್ ನನ್ಗೆ ಇಷ್ಟ ಆಗ್ಬೇಕು, ನಿಮ್ ಮನೆ ಇಷ್ಟ ಆಗ್ಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಜಸ್ಟ್ ಡೈಲಿ ಅದರಿಂದ ಹೊಟ್ಟೆ ತುಂಬಲ್ವಲ್ಲ? ಯಾಕೆ ತುಂಬಲ್ಲ? ನಿಮ್ಮ ಅಮ್ಮನ ಪಿಂಡ. ಇವಾಗ ನಾನು ತುಂಬ್ತಾ ಇಲ್ವಲ್ಲ? ಕರ್ಕೊಂಡೋಗಿ ಏನಾದ್ರು ಕೊಡ್ಸಿ ಹೋಗ್ಲಿ. ಸರಿ, ನಿಮ್ನ ಒಪ್ಕೊಳಕ್ ಬಟ್ ವಿ ಕ್ಯಾನ್ ಬಿ ಫ್ರೆಂಡ್ಸ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಆಕ್ಚುಲಿ ನಾನು ಹೇಳಿ. ಇದು ಆಕ್ಚುಲಿ ಫ್ರ್ಯಾಂಕ್. ಅಲ್ಲಿ ಕ್ಯಾಮ್ರಾ ಇದೆ ನೋಡಿ, ಹಾಯ್ ಅಂತ ಹೇಳಿ. ಅಮಿತ್ ಅಡ್ಡ ಅಂತ. ಓಕೆ, ಹಾಗಾಗಿ ನಿಮ್ಗೆ ಫ್ರ್ಯಾಂಕ್ ಮಾಡೋಣ. ಓಕೆ ಓಕೆ ಓಕೆ. ಹೇಗಿತ್ತು ಅಂತ ಹೇಳಿ. ಚೆನ್ನಾಗಿತ್ತು. ಅಟ್ಲೀಸ್ಟ್ ನಾನು ಹೇಳಿದಕ್ಕೆ ಇಂಪ್ರೆಸ್ ಆದ್ರಾ ಸ್ವಲ್ಪ ಆದ್ರೂ, ಅಥವಾ ಇಂಪ್ರೆಸ್ ಆದ್ರಾ ಅಂತ? ಆಕ್ಚುಲಿ ನನ್ಗೆ ನೀವು ರಿಯಲ್ ಆಗಿ ಹೇಳ್ತಿದ್ದೀರಾ ಅಂತ ಫೀಲ್ ಆಗ್ಲಿಲ್ಲ. ಹೇಗಿತ್ತು ಅಂತ? ತುಂಬಾ ಚೆನ್ನಾಗಿತ್ತು. ಏನೋ ಒಂಥರ ನನ್ಗೆಲ್ಲೋ ಹೋಗ್ಬೇಕಿತ್ತು ಅರ್ಜೆಂಟ್ ಆಗಿ, ಸೊ ನೀವ್ ಮಾತಾಡ್ಸಿದ್ದು ನನ್ಗೆ ಏನೋ ಒಂಥರ ಟೈಮ್ ಪಾಸ್ ತರ ಅನ್ನಿಸ್ತು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್. ಎನಿವೇಸ್, ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಹೇಳ್ಬಿಡಿ ನಿಮ್ಮ ಅಮಿತ್ ಅಡ್ಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ. ಅಮಿತ್ ಅಡ್ಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಅಮಿತ್ ಅಡ್ಡ ಹೇಳಿ. ಅಮಿತ್ ಅಡ್ಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಫ್ರ್ಯಾಂಕ್ ಮಾಡಬೇಕು ಅಂತಂದ್ರೆ ಕಮೆಂಟ್ ಆಗಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಡೈರೆಕ್ಟ್ ಆಗಿ ನೀವು ಮೆಸೇಜ್ ಕೂಡ ಮಾಡ್ಬೋದು, ಅಲ್ಲಿ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.